ನಮಸ್ತೆ ಸ್ನೇಹಿತರೆ. ಕಮಿಟ್ಮೆಂಟ್ಸ್ ಯಾರಿಗೆ ತಾನೇ ಇರಲ್ಲ, ಎಲ್ರಿಗೂ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ನಮಗೇನು ಇಷ್ಟ ಮಾಡೋಕ್ಕೆ ಅದನ್ನು ಬಿಟ್ಬಿಡ್ಬೇಕಂತೇನಿಲ್ಲ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಪಿಕ್ ವಂಡರರ್ಸ್ ಅವರು. ಇತ್ತೀಚೆಗಷ್ಟೇ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡೋಕ್ಕೆ ಚಾನ್ಸ್ ಸಿಕ್ತು. ಆ್ಯಂಡ್ ಅದರಲ್ಲಿ ನಾವಿಬ್ಬರು ಒಂದಷ್ಟು ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ. ಆ್ಯಂಡ್ ಅವ್ರು ಕೂಡ ಅಷ್ಟೇ ಪರ್ಸನಲ್ ಕಮಿಟ್ಮೆಂಟ್ಸ್ ಕೂಡ ಇದೆ ಅವ್ರಿಗೂ. ಜೊತೆಗೆ ಅವ್ರಿಗೇನು ಇಷ್ಟ ಅದನ್ನು ಕೂಡ ಅವ್ರು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳೆಲ್ಲ ಮಾಡಿದಾಗ ಆ್ಯಂಡ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ವಿಷಯಗಳನ್ನೆಲ್ಲ ಅವ್ರು ಶೇರ್ ಮಾಡ್ತಾರೆ. ಅದೆಲ್ಲ ಕೇಳಿ ನನಗೆ ತುಂಬ ಇನ್ಸ್ಪೈರಿಂಗ್ ಥರ ಅನಿಸ್ತು. ಈ ವಿಡಿಯೋನಲ್ಲಿ ಎಪಿಕ್ ವಂಡರರ್ಸ್ ಅವರ ಎಕ್ಸ್ಪೀರಿಯನ್ಸ್ನ ನಾವು ತಗೊಂಡು ನಮ್ಮ ಪರ್ಸನಲ್ ಲೈಫ್ ಅಂದರೆ ನಮಗೇನು ಮಾಡೋಕ್ಕೆ ಇಷ್ಟ ಅದನ್ನು ಮಾಡಿಕೊಂಡು ಜೊತೆಗೆ ಕಮಿಟ್ಮೆಂಟ್ಸ್ ಕೂಡ ಹೇಗೆ ಸಾರ್ಟ್ ಮಾಡೋದು ಅಥವಾ ಬ್ಯಾಲೆನ್ಸ್ ಮಾಡೋದು ಅಂತ ಬನ್ನಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಕ್ಲಿಪ್ನ ನೋಡ್ಕೊಂಬನ್ನಿ. ದೊಡ್ಡ ಫಾಲ್ಸ್ ಇದು. ಹೌದು, ಅದಂತೂ ಖಂಡಿತ. ಈ ತರ ದೊಡ್ಡ ಫಾಲ್ಸ್ ಎಲ್ಲೂ ನೋಡಿರ್ಲಿಲ್ಲ. ಇಲ್ಲಿ ತಲುಪಕ್ಕೂ ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ 3 ದಿವಸ ಕಷ್ಟಪಟ್ಟಿದೀವಿ ಫಾಲ್ಸ್ ನ ತಲುಪಕ್ಕೆ. 80 ಕಿಲೋಮೀಟರ್ ನೀರ್ ಹೊಡಿತಾರೆ ಸ್ಪೀಡ್ಗೆ, ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅಷ್ಟು ಜೋರಾಗಿ ಇಷ್ಟು ಹೊಡಿತೈತೆ, ಆದ್ರೂ ಸಕ್ಕತ್ತಾಗೈತೆ. ಮಸ್ತ್ ಬ್ಯೂಟಿ. ನೋಡ್ಕೋಗುರು, ನೋಡು ಕಣ್ಣಾರೆ ನೋಡ್ಕೋಗುರು. ನೀನೇ ನೀರಲ್ಲಿ ನೋಡ್ತಾ ಇಲ್ಲ, ಬಟ್ ನಾನೀಗ ವ್ಯತ್ಯಾಸ ನನಗೂ ನಿನಗೂ ಅಷ್ಟೇ ಗುರು. ಬಾ ಗುರು, ಮನೇಲೆ ಕುತ್ಕೊಂಡು ಏನ್ ಮಾಡ್ತಾ ಗುರು, ಬಾ. ನೀನು ಏನ್ ಹೈಟಿಂದ ಹೊಡಿತೈತೆ ಗೊತ್ತಾ? ನೀರು ಮಾತ್ರ ಸಖತ್ ಹೈಟಿಂದ ಬರ್ತೈತೆ. ಪ್ರಪಂಚ ತುಂಬಾ ಚಿಕ್ಕಲ್ಲ ಗುರು, ತುಂಬಾ ದೊಡ್ಡದೈತೆ. ನೀನ್ ನೋಡ್ಬೇಕಾದ್ರೆ ಬೇಜಾನೈತೆ. ಬಾ ಬಾ ಬಾ, ಆಚೆ ಬಾ ಫಸ್ಟ್. ಕ್ಲಿಪ್ ನೋಡಿದ ತಕ್ಷಣ ನಿಮ್ಗೆ ಈ ರೀತಿ ಎಲ್ಲ ಅನ್ಸಿರ್ಬೋದು. ಒಂದಷ್ಟು ಜನರಿಗೆ ಅವರು ಖುಷಿ ಪಟ್ಟಿರೋದು ನೋಡಿ, ಅಂದ್ರೆ ಆ ಜಾಗಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದಾರಲ್ಲ ಅದನ್ನೆಲ್ಲ ನೋಡಿ ಖುಷಿ ಆಗಿರುತ್ತೆ. ಇನ್ನೂ ಒಂದಷ್ಟು ಜನರಿಗೆ ಅಯ್ಯೋ ನಾವು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ನನಗೂ ಅಲ್ಲೆಲ್ಲ ಹೋಗ್ಬೇಕಂತ ಅನಿಸುತ್ತೆ ಅಂತ ಅನಿಸಿರ್ಬೋದು. ಇನ್ನೂ ಒಂದಷ್ಟು ಜನರಿಗೆ ಅವ್ರ ಖುಷಿನಲ್ಲಿ ನೀವು ಖುಷಿ ಪಟ್ಟಿರ್ತೀರ. ಅವ್ರೇನೋ ಬಿಡೋ ಅಚೀವ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ಅಟ್ಲೀಸ್ಟ್ ನಾವು ಇದನ್ನ ನೋಡ್ಕೊಂಡಾದ್ರೂ ಖುಷಿ ಪಡ್ಬೋದು ಅಂತಿರುತ್ತೆ. ಇನ್ನೂ ಒಂದಷ್ಟು ಜನರು ಅವ್ರು ಒಂದಷ್ಟು ಹೇಳಿರೋ ಮಾತು ನೋಡ್ಬಿಟ್ಟು ಅಂದರೆ ನೀನೇನಪ್ಪ ಆರಾಮಾಗಿ ಹೇಳ್ತೀಯಾ, ಆಚೆ ಬಂದು ನೋಡು, ಒಳಗಡೆ ಕೂತ್ಕೊಂಡಿರಬೇಡ ಅಂತ ಹೇಳ್ಬಿಟ್ಟು, ಬಟ್ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಇದೆ, ನಮ್ಮ ಬೇರೆದೆಲ್ಲ ಇದೆ, ಅದನ್ನೆಲ್ಲ ಯಾರು ನೋಡ್ತಾರೆ ಅಂತೆಲ್ಲ ಅನಿಸಿರ್ಬೋದು. ಸೊ ಈ ರೀತಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಎಲ್ಲನೂ ಇರುತ್ತೆ. ನನಗೆ ಆ ಕ್ಲಿಪ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಅವ್ರೇನು ಅಂದ್ಕೊಂಡ್ರು ಅದನ್ನು ಅವರು ಮಾಡ್ತಿದ್ದಾರೆ ಲೈಫಲ್ಲಿ. ಆ್ಯಂಡ್ ಲೈಫ್ ಅಂದರೆ ಏನು, ಎಕ್ಸ್ಪೀರಿಯೆನ್ಸ್ ಮಾಡೋದು, ಅದು ಮೇಯ್ನ್ ಲೈಕ್ ಫಂಡಮೆಂಟಲ್ ಬಂದು ಅದು ಇರೋದು. ಬಟ್ ಇವಾಗ ಈಗಿನ ಕಾಲದಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ದುಡಿಯೋಕ್ಕೆ ತುಂಬ ಪ್ರಾಮಿನೆನ್ಸ್ ಕೊಟ್ಬಿಡ್ತೀವಿ. ಸೊ ಬೆಳಗ್ಗಿಂದ ರಾತ್ರಿವರೆಗೂ ಅಂದರೆ ಅಗೇನ್ ಇದು ಎಲ್ರಿಗೂ ಅನ್ವಯಿಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೆಜಾರಿಟಿ ಆಗೋದನ್ನು ನಾನು ಹೇಳ್ತಿರೋದು. ಸೊ ಬೆಳಗ್ಗಿಂದ ರಾತ್ರಿವರೆಗೂ ಮೈಂಡಲ್ಲಿ ಹೇಗೆ ದುಡಿಯೋದು, ಇಲ್ಲಾಂದರೆ ಕೆಲಸ ಬಗ್ಗೆ ಇದ್ರ ಬಗ್ಗೆನೇ ತುಂಬ ತಲೆ ಎಲ್ಲ ಓಡ್ತಾ ಇರುತ್ತೆ. ಇದರಲ್ಲಿ ನಾವು ಈ ರೀತಿ ಸಣ್ಣ ಪುಟ್ಟ ಖುಷಿಗಳನ್ನೆಲ್ಲ ಮರ್ತ್ಬಿಡ್ತೀವಿ. ಸೊ ಇವಾಗ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದಿರ್ಬೋದು, ಇಲ್ಲ ಅಪ್ಪ ಅಮ್ಮ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಯಾಕಂದರೆ ನಾಳೆ ದಿನ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಏನಾದರೂ ಒಂದು ಆದಾಗ ನಾವು ಅನ್ಕೋಬೋದು, ಅಯ್ಯೋ ಒಂದು ದಿನ ಜಾಸ್ತಿ ಸ್ಪೆಂಡ್ ಮಾಡಬೇಕಿತ್ತಲ್ಲ, ಇಲ್ಲ ಅವರು ಇದೇನೋ ಕೇಳಿದರು ಅದನ್ನು ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಬಟ್ ಟೈಮ್ ಇರೋದು ನಮಗೆ ಫುಲ್ಫಿಲ್ ಮಾಡೋಕ್ಕೆ, ಬಟ್ ಅದು ಇರಲ್ಲ ನಾವು. ಬಟ್ ಅದು ಕಳ್ಕೊತೀವಲ್ಲ ಆ ಟೈಮ್ಗೆ ನಮ್ಗೆ ಜಾಸ್ತಿ ಫೀಲ್ ಆಗುತ್ತೆ. ಆ ರೀಸನ್ಗೋಸ್ಕರ ನಮಗೇನು ಇಷ್ಟನೋ ಆ ಕೆಲಸಗಳನ್ನ ನಾವು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಕಮಿಟ್ಮೆಂಟ್ಸ್ ಇದೆ, ದುಡಿಬೇಕು, ಇದೆಲ್ಲ ಕೂಡ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ನಮಗೇನು ಬೇಕು ಅದನ್ನು ನಾವು ಕ್ಲಿಯರ್ ಆಗಿರಬೇಕು. ಆ್ಯಂಡ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾವು ಕಮಿಟ್ಮೆಂಟ್ಸ್ ಇಟ್ಕೊಳ್ಳೋದಿರಲಿ, ಇಲ್ಲಾಂದರೆ ಆಸೆ ಪಡೋದಂತ ಹೇಳ್ತಾರಲ್ವ, ಅದೆಲ್ಲ ಹೇಳ್ತಿರೋದು. ನಮಗೆ ಎಷ್ಟಾಗುತ್ತೆ ಕೈಯಲ್ಲಿ ಅಷ್ಟು ಮಾತ್ರ ನಾವು ನೋಡೋಕ್ಕೆ ಹೋಗಬೇಕು. ಅದಕ್ಕಿಂತ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋದ್ರೇ ಆವಾಗ ಬರ್ಡನ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಇವಾಗ ಎಪಿಕ್ ವಂಡರರ್ಸ್ ಅವರು ಇದಕ್ಕೆ ಬಂದರೆ, ಅವರು ನನ್ನ ಹತ್ರ ಎಡಿಟಿಂಗ್ ಕಲಿಯೋಕ್ಕೆ ಬಂದಿದ್ರು. ಸೊ ಆ ಟೈಮಲ್ಲೇ ನನ್ನ ಫಸ್ಟ್ ಇಂಟ್ರಾಕ್ಷನ್ ಆಗಿದ್ದು. ನಾವಿಬ್ಬರು ಲೈಕ್ ಒಂದೇ ಏರಿಯಾನಲ್ಲಿ ಇರೋದು. ಅವ್ರು ಮೀಟ್ ಆದಾಗಲೇ ನನಗೆ ಗೊತ್ತಾಗಿದ್ದು. ಸೊ ನಾವು ರೀಸೆಂಟಾಗಿ ಇಲ್ಲಿ ಶಿಫ್ಟ್ ಆಗಿದ್ದು 1-2-3 ಇಯರ್ಸ್ ಆಯಿತು. ಅವರು ಮುಂಚೆಯಿಂದಾನೇ ಇದ್ದರು. ಸೊ ಅವರು ಕೂಡ ಡೌಟ್ ಇದ್ದರು, ಲೈಕ್ ಇಲ್ಲಿ ಯಾರಿದ್ದಾರೆ ಹೇಳ್ಕೊಡೋದು ಎಡಿಟಿಂಗ್ ಅಂತ ಹೇಳಿಬಿಟ್ಟು. ಸೊ ಆ ಟೈಮಲ್ಲಿ ಮೀಟ್ ಮಾಡಿದಾಗ ಅವರೆಲ್ಲ ಹೇಳಿದರು ಅವ್ರು ಈ ಥರ ಟ್ರಾವೆಲಿಂಗ್ ಮಾಡೋದು ಇಷ್ಟ. ಆ್ಯಂಡ್ ಬೆಂಗಳೂರಿಂದ ಲಡಾಖ್ವರೆಗೂ ಹಿಚೈಕಿಂಗ್ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ ಅಂತಂದರೆ, ಬರೀ ಲಿಫ್ಟು ಆಮೇಲೆ ನಡ್ಕೊಂಡು ಈ ರೀತಿಯೇ ಹೋಗಿರೋದು. ಈ ರೀತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎಲ್ಲ ಆಗಿದೆ ಅಂತೆಲ್ಲ ಹೇಳಿದರು. ಸೊ ಅವಾಗ ನನಗೆಲ್ಲ ಅಂತ ಆ ವಯಸ್ಸಿನಲ್ಲೇ ಅವರು ಎಷ್ಟೊಂದು ಅಚೀವ್ ಮಾಡಿದ್ದಾರೆ, ನಾವು ಏನೂ ಮಾಡಿಲ್ವಲ್ಲ ಅಂತೆಲ್ಲ ಅನಿಸ್ತಿತ್ತು. ಆ್ಯಂಡ್ ತುಂಬ ಪ್ರೌಡ್ ಫೀಲಿಂಗ್ ಅದು. ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ ಅದು. ಆ್ಯಂಡ್ ಆ ಹಿಚ್ ಹೈಕಿಂಗ್ ಮಾಡುವಾಗ ಅವ್ರಿಗೆ ಪಟ್ಟಿರೋ ಎಕ್ಸ್ಪೀರಿಯನ್ಸ್ಗಳಿರುತ್ತಲ್ಲ, ಅದು
ನಾವು ಕೇಳಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಅದು ನಾವು ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು. ಸೊ ಅದೆಲ್ಲ ಸಿಗಲ್ಲ ನಮಗೆ, ಅದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನಾವು, ಆವಾಗಲೇ ಸಿಗೋದು. ಆ್ಯಂಡ್ ಈ ರೀತಿ ಇಂಟ್ರಾಕ್ಷನ್ ಆಗಾಗ ನನ್ನ ಜರ್ನಿನೂ ಅವ್ರ ಹತ್ರ ಹೇಳ್ಕೊತಾ ಇದೆ, ಆ್ಯಂಡ್ ಅವ್ರ ಜರ್ನಿ ಕೂಡ ಹೇಳ್ಕೊತಿದ್ರು. ಸೊ ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದರೆ, ಅವ್ರು ಕೂಡ ಮುಂಚೆ ಇದೇ ರೀತಿ ಫುಲ್ ಟೈಮ್ ಜಾಬ್ ಎಲ್ಲ ಮಾಡ್ತಿದ್ರು, ಬಟ್ ಅವ್ರಿಗೆ ಟ್ರಾವೆಲಿಂಗ್ ಮಾಡೋಕ್ಕೆ ಇಷ್ಟ. ಸೊ ಅವ್ರಿಗೆ ಈ ಡೇ ಟು ಡೇ ಜಾಬ್ ಏನು ಡೈಲಿ ಬೆಳಗ್ಗೆ ಎದ್ದೋಳೋದು, ಆಮೇಲೆ ಕೆಲ್ಸಕ್ಕೆ ಹೋಗೋದು, ಸಾಯಂಕಾಲ ಬರೋದು, ಇದೇ ರುಟೀನ್ ಲೈಫ್ ಆಗಿಬಿಡ್ತಲ್ಲ, ಬೇರೆ ಏನೂ ಇಲ್ವಾ ಲೈಫಲ್ಲಿ ನಮ್ಮದು, ಈ ಥರದ್ದೆಲ್ಲ ಒಂದಷ್ಟು ಅನಿಸ್ತು. ಆಮೇಲೆ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಇಲ್ಲ ಇದಕ್ಕೆಲ್ಲ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹೇಳ್ಬಿಟ್ಟು. ಆ್ಯಂಡ್ ಅಫ್ಕೋರ್ಸ್ ನೀವು ಟ್ರಾವೆಲ್ ಮಾಡಬೇಕಂದ್ರೆ ನಿಮಗೆ ರಜಾ ಬೇಕು, ಜಾಸ್ತಿ ರಜಾ ಬೇಕಾಗುತ್ತೆ. ಆ್ಯಂಡ್ ಕಂಪ್ನಿಗಳಲ್ಲಿ ಈ ವೀಕೆಂಡ್ ಲಾಂಗ್ ವೀಕೆಂಡ್ ಬಂದಾಗ ರಜಾ ಹಾಕೋಕ್ಕೇ ಬಿಡಲ್ಲ ಅವರು ಸರಿಗೆ. ಸೊ ಈ ಥರ ಎಲ್ಲ ಇರುವಾಗ ಇದು ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದ್ರು, ಫುಲ್ ಟೈಮ್ ಜಾಬ್ನ ಬಿಟ್ಬಿಟ್ಟು ಪಾರ್ಟ್ ಟೈಮ್ ಜಾಬ್ಸ್ನ ತೊಗೊಂಡ್ರು. ಸೊ ಪಾರ್ಟ್ ಟೈಮ್ ಜಾಬಲ್ಲಿ ಏನಂತ ಹೇಳಿದ್ರೆ, ಅವ್ರಿಗೆ ಯಾವಾಗ ಬೇಕೋ ಆ ರೀತಿ ಕೆಲಸ ಮಾಡ್ಬೋದು. ಆ್ಯಂಡ್ ಬೇರೆ ಟೈಮ್ ಇವಾಗ ಟ್ರಾವೆಲ್ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ 7 days ಇಲ್ಲ 10 days ಪ್ಲ್ಯಾನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಅವ್ರು ರಜಾ ಹಾಕ್ಕೊಂಡು ಟ್ರಾವೆಲಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಬಂದು ಮತ್ತೆ ಪಾರ್ಟ್ ಟೈಮ್ ವರ್ಕ್ ಮಾಡ್ಬೋದು. ಸೊ ಈ ಥರ ಅವರು ಸೊಲ್ಯೂಷನ್ ಹುಡ್ಕೊಂಡು ಈ ರೀತಿ ಅವ್ರ ಕಮಿಟ್ಮೆಂಟ್ಸ್ ಕೂಡ ನೋಡಿಕೊಂಡು, ಆ ಪಾರ್ಟ್ ಟೈಮಲ್ಲಿ ಏನು ಸಂಪಾದನೆ ಬರುತ್ತೆ ಅದರಲ್ಲಿ ಅವ್ರ ಖರ್ಚನ್ನ ನೋಡಿಕೊಂಡು, ಕಮಿಟ್ಮೆಂಟ್ಸ್ ಎಲ್ಲ ನೋಡಿಕೊಂಡು, ಜೊತೆಗೆ ಟ್ರಾವೆಲ್ ಮಾಡಬೇಕಂದ್ರೆ ಅದಕ್ಕೆ ಒಂದಷ್ಟು ದುಡ್ಡನ್ನ ಸೇವ್ ಮಾಡಿಕೊಂಡು ಅವ್ರ ಲೈಫ್ನ ಲೀಡ್ ಮಾಡ್ತಿರೋದು. ಸೊ ಇದನ್ನು ನಾನು ನೋಡಿ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ, ತೊಂದರೆ ಬಂದು ಎಲ್ರಿಗೂ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸು. ಅದನ್ನು ನೀವು ಹೇಗೆ ಸೊಲ್ಯೂಷನ್ ಪಡ್ಕೊಂಡು ಮುಂದೆ ಸಾಕ್ತೀರಾ, ಅದು ತುಂಬ ಇಂಪಾರ್ಟೆಂಟು. ಇವಾಗ ಪ್ರಾಬ್ಲಮ್ ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಸ್ಟಕ್ ಆಗಿಬಿಟ್ಟು, ಅಯ್ಯೋ ನನ್ನ ಲೈಫಲ್ಲಿ ಈ ಥರ ಆಗ್ತಿದೆ, ಆ ಥರ ಆಗ್ತಿದೆ, ನೀವು ಸುಮ್ಮನೆ ಪ್ರಾಬ್ಲಮ್ ಹೇಳ್ಕೊಂಡಿದ್ರೆ ಏನೂ ಯೂಸ್ ಇಲ್ಲ. ಆಯ್ತು, ಇವಾಗ ಪ್ರಾಬ್ಲಮ್ ಬಂದಿದೆ, ಸೊಲ್ಯೂಷನ್ ಹುಡುಕಬೇಕು, ಅದ್ರ ಮೇಲೆ ಯೋಚನೆ ಮಾಡಬೇಕು. ಆವಾಗಲೇ ನಾವು ಡೆವಲಪ್ ಆಗೋದು, ಇಲ್ಲ ಮುಂದೆ ಬರೋದು. ಆ್ಯಂಡ್ ಈಗಿನ ಕಾಲದಲ್ಲಿ ದುಡಿಯೋದು ಬಂದು ತುಂಬ ಈಸಿ. ಅಂದರೆ ಎಷ್ಟೊಂದು ಮೆಥಡ್ಸ್ ಇದೆ ದುಡಿಯೋಕ್ಕೆ. ಏನಂದರೆ, ನಾವು ನಮ್ಮ ಈಗೋನ ಸೈಡಿಗೆ ಇಟ್ಬಿಟ್ಟು ಕೆಲಸ ಥರ ನೋಡಿಬಿಟ್ಟು ಮಾಡಿದ್ರೆ ಆವಾಗ ಎಲ್ಲನೂ ಆಗುತ್ತೆ. ಸೊ ಈ ಕೆಲಸ ಇವ್ರು ಮಾಡಬೇಕು, ಅವ್ರು ಮಾಡಬೇಕು, ಆ ಥರ ಎಲ್ಲ ಮೈಂಡ್ ಸೈಡ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ, ಇದೊಂದು ಕೆಲಸಪ್ಪ, ಒಂದು ಗುಡ್ಸೋ ಕೆಲಸ ಇದ್ರೂ ಅಷ್ಟೇ, ಅದೊಂದು ಕೆಲಸ ಥರ ನೋಡಬೇಕಷ್ಟೆ. ಎಷ್ಟೊಂದು ರೀತಿ ಕೆಲಸಗಳಿದೆ, ಇದು ಕೂಡ ಒಂದು ಕೆಲಸ. ಆ್ಯಂಡ್ ಇವಾಗ ನಾವು ಮನೇಲಿ ಕೂಡ ಮಾಡ್ತೀವಿ ಎಲ್ಲ ಥರ ಕೆಲಸ. ಸೊ ಅದನ್ನೇ ಅಲ್ಲಿ ಮಾಡ್ತಿದ್ದೀವಿ, ಆ ರೀತಿ ಕೂಡ ನೀವು ಅನ್ಕೋಬೋದು. ಬಟ್ ಇನ್ ದ ಎಂಡ್ ಏನಂದರೆ, ಅದೊಂದು ಕೆಲಸ. ಆ್ಯಂಡ್ ಪ್ರತಿ ಕೆಲಸದಲ್ಲೂ ಅಷ್ಟೇ, ನಮಗೇನಾದರೂ ಒಂದು ಕಲಿಯೋಕ್ಕೆ ಸಿಗುತ್ತೆ. ಆ ಇಂಟೆನ್ಷನಿಂದ ನೀವು ಕೆಲಸಗಳನ್ನ ಮಾಡಬೇಕು. ಸುಮ್ಮನೆ ನನಗಿಷ್ಟು ಬೇಕು ದುಡ್ಡು, ಅದಕ್ಕೋಸ್ಕರ ಇದು ಮಾಡಬೇಕಂದ್ರೆ ಆ ಥರ ಮೈಂಡ್ ಸೆಟ್ಗೆ ನೀವು ಬೇರೆ ರೀತಿಯೇ ಮಾಡಬೇಕಾಗುತ್ತೆ. ಸೊ ನೀವು ಈ ರೀತಿ ನಿಮ್ಮ ಪರ್ಸ್ನಲ್ ಇದನ್ನು ಮಾಡಬೇಕು, ಜೊತೆಗೆ ಕಮಿಟ್ಮೆಂಟ್ಸು ಫುಲ್ಫಿಲ್ ಮಾಡಬೇಕಂದ್ರೆ ನಿಮಗೆ ಈ ಕೆಲಸದ ಮೇಲೆ ಈಗೋ ಇರ್ಬೋದು, ಈ ಥರದ್ದೆಲ್ಲ ಬಿಟ್ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕೆಲಸ, ಇವಾಗ ಸಣ್ಣ ಒಂದು ಗುಡ್ಸೋ ಕೆಲಸ ಇದ್ರೂ ಅಲ್ಲಿ ಕೂಡ ನಿಮ್ಗೆ ಕಲಿಯೋಕ್ಕೆ ಜಾಸ್ತಿ ಏನೋ ಒಂದಿರುತ್ತೆ. ಒಂದು ಮೆಕ್ಯಾನಿಕ್ ಕೆಲಸ ಆದ್ರೂ ಅಷ್ಟೇ, ಅದರಲ್ಲಿ ಕೂಡ ಕಲಿಯೋಕ್ಕೆ ಏನೋ ಒಂದಿರುತ್ತೆ. ಸೊ ಪ್ರತಿ ಕೆಲಸದಲ್ಲೂ ನಿಮ್ಗೇನಾದ್ರೂ ಒಂದು ಕಲಿಯೋಕ್ಕಿದ್ದೇ ಇರುತ್ತೆ. ಇವ್ರ ಜರ್ನಿ ನನಗೆ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು. ಹೇಗೆ ಅವರು ಸೊಲ್ಯೂಷನ್ ಹುಡ್ಕೊಂಡ್ರು, ಆ್ಯಂಡ್ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಕೂಡ ನೋಡಿಕೊಂಡು, ಜೊತೆಗೆ ಅವ್ರು ಟ್ರಾವೆಲಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ನಾನು ಪರ್ಸ್ನಲಿ ಅಷ್ಟು ಟ್ರಾವೆಲ್ ಮಾಡಿಲ್ಲ. ಸೊ ಚಿಕ್ಕವನಿರುವಾಗ ಆಲ್ ಓವರ್ ಇಂಡಿಯಾರೆಲ್ಲ ಕರ್ಕೊಂಡೋಗಿದ್ದಾರೆ, ಬಟ್ ಇನ್ನು ತುಂಬ ಚಿಕ್ಕವನು, ಲೈಕ್ ಜ್ಞಾಪಕನೇ ಇಲ್ಲ ಹೋಗಿರೋದೆಲ್ಲ. ಸೊ ಇವಾಗ ನನಗೆ ಟ್ರಾವೆಲ್ ಮಾಡಬೇಕಲ್ಲ ಅಂತ ಅನಿಸುತ್ತೆ, ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು. ಆ್ಯಂಡ್ ನಾನು ಜನರ ಜೊತೆನೂ ಅಷ್ಟು ಮಾತಾಡಿಲ್ಲ, ಯಾಕಂದರೆ ನಂದು ಆ ಥರ ಕ್ಯಾರೆಕ್ಟರ್ ಅಲ್ಲ. ಅಂದರೆ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ನೋಡಿ, ಆ ಥರ ತುಂಬ ಒಂಥರ ಶೈಶ್ ಟೈಪು, ಆ ಥರದ ಕ್ಯಾರೆಕ್ಟ್ರು. ಸೊ ಹಾಗಾಗಿ ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇಷ್ಟ. ಸೊ ನೋಡಬೇಕು, ನನಗೆ ಟ್ರಾವೆಲ್ ಮಾಡೋಕ್ಕೆಲ್ಲನೂ ಯಾವಾಗುತ್ತೆ ಏನಂತ. ಇವ್ರ ವೀಡಿಯೋಸ್ ನೋಡಿದಾಗ ನನಗೆ ಅದೇ ಖುಷಿ ಆಗೋದು. ಅವ್ರು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಬೇರೆ ಬೇರೆ ಜಾಗಗೆಲ್ಲ ಹೋಗ್ಬಿಟ್ಟು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರಲ್ಲ, ಅದು ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ. ನೇಚರ್ ನೋಡೋಕ್ಕಿರ್ಬೋದು. ಆ್ಯಂಡ್ ಅವ್ರ ಖುಷಿ ನೋಡೋಕ್ಕೇ ಒಂದು ಖುಷಿ ನನಗೆ. ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ನಾನು ಇಲ್ಲಿ ಕೂತ್ಕೊಂಡು ಒಂದು ರೀತಿ ಅವ್ರು ಖುಷಿ ಪಡೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಲ್ಲ, ಅದರಲ್ಲೇ ನನಗೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ರಿಯಲ್ ಲೈಫಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ. ಈ ರೀತಿ ನನಗೆ ಎಪಿಕ್ ವಂಡರರ್ಸ್ ಅವರಿಂದ ಇದು ತುಂಬ ಇಷ್ಟ ಆಯಿತು. ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಗ್ಲೂ ನನಗನ್ಸಿದ್ದು ಅದನ್ನೇ. ಅವ್ರು ಎಷ್ಟು ಜೋವಿಯಲ್ ಆಗಿರ್ತಾರೆ, ಲೈಫ್ನ ಲೈಟಾಗಿ ತೊಗೋತಾರೆ. ಕಷ್ಟಗಳು ಬಂದೇ ಬರುತ್ತೆ ಎಲ್ರಿಗೂ. ಆ ಮೊಮೆಂಟಿಗೆ ಕಷ್ಟ ಅನಿಸ್ಬೋದು, ಬಟ್ ನಾಳೆ ದಿನ ನಾವು ಹಿಂದೆ ನೋಡಿದಾಗ ಆ ಇನ್ಸಿಡೆಂಟ್ಸ್ನೇ, ಕಷ್ಟದ ಇನ್ಸಿಡೆಂಟ್ಸ್ನ ನಾವು ತಮಾಷೆ ಮಾಡಿಕೊಂಡು, ಫನ್ ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಂಡಿರ್ತೀವಿ. ಸೊ ಫೈನಲಾಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇರೋದು ಒಂದೇ ಲೈಫ್ ನಮ್ಮದು. ಅದನ್ನು ನಮಗೆ ಹೇಗೆ ಬೇಕೋ ಆ ರೀತಿ ಲೈಫ್ನ ಲೀಡ್ ಮಾಡಬೇಕು. ಸೊ ಹಾಗಾಗಿ ಡಿಸಿಷನ್ಸ್ ಹುಷಾರಾಗಿ ಮಾಡಿ, ಕಮಿಟ್ಮೆಂಟ್ಸ್ನೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ.
ತುಂಬ ಸುಮ್ಮನೆ ಅದು ಬೇಕು ಇದು ಬೇಕು ಎಲ್ಲ ಬೇಕಂತ ಹೇಳ್ಬಿಟ್ಟು ಸುಮ್ಮನೆ ತೊಗೊಂಡು ಬರೀ ದುಡಿಯೋಕ್ಕಂತಾನೆ ನಿಮ್ಮ ಲೈಫ್ ಪೂರ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮಗೇನು ಅನಿಸುತ್ತೆ ಅದನ್ನು ಫಿಗರ್ ಔಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಗೇನು ಮಾಡೋಕ್ಕೆ ಇಷ್ಟ, ಅದರಿಂದ ನೀವೇನಾದರೂ ಅದನ್ನು ಲೈಕ್ ಮಾನಿಟೈಸ್ ಮಾಡೋಕ್ಕಾಗತ್ತಾ, ಅದರಿಂದ ದುಡಿಯೋಕ್ಕಾಗತ್ತಾ, ಅದ್ರ ಮೇಲೆ ಯೋಚನೆ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಕ್ಲೋಸ್ಡ್ ಒನ್ಸ್ ಅವ್ರ ಜೊತೆಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಸೊ ದಯವಿಟ್ಟು ಎಸ್ಪೆಷಲಿ ನಿಮ್ಮ ಪೇರೆಂಟ್ಸ್ ಏನಾದಿದ್ರೆ ಅವ್ರನ್ನ ಎಲ್ಲಾದರೂ ಒಂದಿನ ಲೈಕ್ ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಒನ್ಸ್ ಆರ್ ಟ್ವೈಸು ಅವ್ರ ಜೊತೆ ಆಚೆ ಎಲ್ಲಾದರೂ ಹೋಟ್ಲಿಗೆ ಕರ್ಕೊಂಡೋಗಿ ಜೊತೆಗೆ ಫ್ಯಾಮ್ಲಿ ಗೆಟ್ ಟುಗೆದರ್ ಥರ ಏನಾದರೂ ಒಂದು ಮಾಡಿ ಟೈಮ್ ಸ್ಪೆಂಡ್ ಮಾಡಿ. ಅವ್ರಿಗೇನು ಇಷ್ಟನೋ ಅದನ್ನೇನಾದರೂ ಒಂದು ಕೊಡಿಸೋದಿರ್ಬೋದು, ಈ ಥರದ್ದು ಏನಾದರೂ ಒಂದು ಮಾಡಿ. ಆ ಖುಷಿ ಇರುತ್ತಲ್ಲ, ಆ ಖುಷಿ ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು. ನಾಳೆ ದಿನ ಬೈ ಚಾನ್ಸ್ ಅದು ಮಿಸ್ ಆಗಿಬಿಟ್ಟ ಮೇಲೆ ರಿಗ್ರೆಟ್ಸ್ ಇಟ್ಕೊಳಕ್ಕೆ ಹೋಗ್ಬಾರ್ದು, ಅಯ್ಯೋ ಇದು ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು. ಗುರು ನ್ಯೂ ಇಯರ್ ಬೇರೆ ಹತ್ರ ಬಂತು, ಈ ಸಲ ಗೋವಾಗೆ ಹೋಗ್ಬಿಡೋಣ. ನೀನೇನೋ ಬರೀ ಮಾತಾದ್ರೆ ಗೋವಾ ಅಂತೀಯಲ್ಲೋ, ಅದ್ರ ಬದಲು ಕೇರಳ ಸೈಡ್ ಹೋಗೋಣ. ಏನ್ರಪ್ಪ ಇಬ್ರು ಯಾವಾಗ ನೋಡ್ರು ಕೇರಳ ಗೋವಾ ಅಂತಿರ್ತೀರಾ, ಇದಕ್ಕೂ ಮುಂಚೆ ಹೋಗಿರಬಾರ್ದು ಅಂತ ಪ್ಲೇಸ್ ಹೇಳಿ ನೋಡೋಣ. ಸರಿ ಆಯ್ತು, ಒಳ್ಳೊಳ್ಳೆ ಲೊಕೇಶನ್ ಚೆಕ್ ಮಾಡಿ ಬೇಗ. ಯಾಕೆ ಏನಾಯ್ತು? ನಿಮ್ಮ ಜೀವನನೇ ಚೆನ್ನಾಗಿದೆ ಕಣ್ರು. ಅನ್ಕೊಂಡಿದ್ದ ಜಾಗಕ್ಕೆಲ್ಲ ಹೋಗ್ತೀರಾ, ಆದರೆ ನಂದು ಹಂಗಲ್ಲ. ಅನ್ಕೊಂಡಿದ್ದ ಜಾಗನೆಲ್ಲ ಬರೀ ಕನ್ಸಲ್ಲೇ ಕಂಡಿದ್ದಾಯ್ತು. ಒಂದಿನೂ ಆ ಜಾಗಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಇಲ್ಲ ಹಂಗೆ ಯಾಕೆ ಅನ್ಕೊಂತೀಯೋ, ನಾವೇನು ಲಕ್ಷಾಧಿಪತಿಗಳ? ನಾವು ಅಷ್ಟೇ ಹಗಲು ರಾತ್ರಿ ದುಡಿದ್ಬಿಟ್ಟು ಟ್ರಾವೆಲ್ಗೆ ಅಂತ ಒಂದು ಸ್ವಲ್ಪ ಅಮೌಂಟ್ ಎತ್ತಿಕೊಂಡು ಅದ್ರಲ್ಲಿ ಖುಷಿ ಪಡ್ತಾ ಇದೀವಿ. ಈಗಲೂ ಏನು ಟೈಮ್ ಇರಿಲ್ಲ. ನಿನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಾ, ಒಂದೊಳ್ಳೆ ಪ್ರಪಂಚ ನೋಡ್ಬೋದು ನೀನು. ಸರಿ ನಡೀರಿ, ಕಷ್ಟನೋ ಸುಖನೋ ಓಡ್ ಬರೋಣ. ಇದಪ್ಪ ಜೋಶ್ ಅಂದ್ರೆ